ಹೌದು. ಈ 50% ಮೀಸಲಾತಿ ಈ ತೀರ್ಪು ಹಿನ್ನೆಲೆಯೊಳಗೆ ತಾತ್ಕಾಲಿಕವಾಗಿ ನೇಮಕಾತಿಗಳು ಹಾಗೂ ಪ್ರವೇಶಾತಿಗಳಿಗೂ ಲಾಗವಾಗುತ್ತೆ ಟಿಲ್ ದ ಕೋರ್ಟ್ ಡಿಸಿಷನ್. ಆಮೇಲೆ ಇದು ನಾವು 50% ಮಾಡೋದು ರಿಸರ್ವೇಷನನ್ನು ಕೋರ್ಟ್ ಡಿಸಿಷನ್ ಮಾಡೋವರೆಗೆ ಕೋರ್ಟ್ ಡಿಸಿಷನ್ ಆಗೋವರೆಗೆ ನಾವು ಈಗಾಗಲೇ ತೀರ್ಮಾನ ಮಾಡಿದ್ದೀವಿ 56% ರಿಸರ್ವೇಷನನ್ನು ಕೊಡಬೇಕು ಅಂತ. ಕೋರ್ಟ್ನವರು ಸ್ಟೇ ಕೊಟ್ಟಿರೋದ್ರಿಂದ 56%ಗೆ ವರ್ಗ ಸಿಗೆ ಲಭ್ಯವಾಗುವ ಹುದ್ದೆಗಳಲ್ಲಿ 20% ಆಮೇಲೆ ನಾವು ಇದರಲ್ಲಿ ಹೇಳಿದ್ದೀವಿ, ಆಕ್ಟ್ನಲ್ಲಿ ಹೇಳಿದ್ದೀವಿ, ಸಿನಲ್ಲಿ 5% ಅಂತ ಹೇಳಿದ್ದೀವಿ. ಆ ಸಿಗೆ ಲಭ್ಯವಾಗ್ತಕ್ಕಂಥ ಹುದ್ದೆಗಳಿದಾವಲ್ಲ, ಆ 50% ಅಲ್ಲ, ಸಿನಲ್ಲಿ ಎಷ್ಟು ಹುದ್ದೆಗಳು ಸಿಗ್ತವೆ ಅದರಲ್ಲಿ 20% 59 ಜಾತಿಗಳಿಗೆ, 59 ಅಲೆಮಾರಿ ಜಾತಿಗಳಿಗೆ 20% ಸಿ ವರ್ಗಕ್ಕೆ ಎಷ್ಟು ಬರ್ತದೆ ಅದರಲ್ಲಿ 20%. ಅಲ್ಲ 20 ಸುಮಾರು 59 ಅಲೆಮಾರಿ ಜಾತಿಗಳಿಗೆ ಮೀಸಲಾಗಿರತಕ್ಕದ್ದು ಅಂತೂ ತೀರ್ಮಾನ ಮಾಡಿದ್ದೀವಿ. ಅದು ನಮ್ಮ ಆಕ್ಟ್ನಲ್ಲೇ ಹೇಳಿತ್ತು, ಅದನ್ನು ರೀಟ್ರೇಟ್ ಮಾಡಿದ್ದೀವಿ. ಏನ್ ಪ್ರಶ್ನೆ ಕೇಳಬೇಕಾ? ರಿಪೀಟ್ ಮಾಡಿ. ಇದನ್ನೇ ರಿಪೀಟ್ ಸಿಗೆ ಸಿ ಕ್ಯಾಟಗರಿಗೆ ಎಷ್ಟು ಬರ್ತದೆ 5% ಅಂತ ಹೇಳಿತ್ತು. ಅದರಲ್ಲಿ ಸಿಗೆ 5% ಅಂತ ಹೇಳಿತ್ತು. 5% ಒಳಗಡೆ ಸುಮಾರು 20% 59 ಜಾತಿಗಳು ಅಲೆಮಾರಿ ಜಾತಿಗಳಿದಾವಲ್ಲ ಅವ್ರಿಗೆ ಮೀಸಲಿಡ್ತಕ್ಕಂಥದ್ದು. ಪ್ರತಿ 5 ಪೋಸ್ಟ್ಗಳಲ್ಲಿ 1 ಪೋಸ್ಟ್, ಪ್ರತಿ 5 ಪೋಸ್ಟ್ಗಳಲ್ಲಿ 1 ಪೋಸ್ಟ್ ಅಂತ ಗೊತ್ತಾಯ್ತಲ್ಲ. ಪ್ರತಿ 5 ಪೋಸ್ಟ್ಗಳಲ್ಲಿ ಈಗ 4.5 ಅದರಲ್ಲಿ ಕೋರ್ಟ್ನಲ್ಲಿ ನಾವು ಆಕ್ಟ್ ಮಾಡಿರೋದು 5, ಈಗ 4.5. ಅದರಲ್ಲಿ 1 ಪೋಸ್ಟ್ ಕಡ್ಡಾಯ ಅಲೆಮಾರಿಗಳ 59 ಕ್ಯಾಸ್ಟ್ಗೆ. ಓವರಾಲ್ 20%. ಅವ್ರು ಇಲ್ಲದೆ ಇದ್ರೆ ನೆಕ್ಸ್ಟ್ ಅದೇ ಕ್ಯಾಟಗರಿಗೆ. I hope that I made myself very clear on this. ಅಲ್ಲ, ನಿಮ್ಗೇನಾದ್ರು ಗೊಂದಲ ಇದೆಯಾ? ಗೊಂದಲ ಇಲ್ಲ ಅಂತ ಅಂದ್ಬಿಟ್ಟು ಮುಂದಕ್ಕೆ ಹೇಳ್ತಾ ಇದೆಯಲ್ಲ ನೀನು. ಈಗ ನಾವೆಲ್ಲ ಬಂದಿರೋದೇ ಸಂಭ್ರಮ ಅಲ್ವಾ? ಸಂಭ್ರಮ ಅಂದ್ರೆ ನೋಡೋ ದೃಷ್ಟಿ ಸರಿ ಇಲ್ಲ ಅದಕ್ಕೆ. ಆಗ ನಾವು ಸರಿಯಾಗಿಲ್ವ? ನಮ್ಮ ಪ್ರಕಾರ ನಾವು ಸರಿ ಇದ್ದೀವಿ, ನಿಮ್ ಪ್ರಕಾರ ಸರಿ ಇಲ್ಲ. ನಾವೆಲ್ಲ ಖುಷಿಯಾಗಿ ಇದ್ದೀವಿ, ಸಂಭ್ರಮಿಸ್ತಾ ಇದ್ದೀವಿ. ಮುಂಬೈ ಇಂಡಿಯನ್ ಮಿಸರಬಲ್ ಸೋತೋಗ್ಬಿಟ್ರು. ಏನು ಕಾಯ್ದಿಲ್ಲ ಆಂಟಿಸಿಪೇಷನ್
Recruitment will start. Recruitment immediately will start. Huh? ಅದಕ್ಕೆ 6% ಹಂಗೆ ಇಟ್ಟಿದ್ದೀವಲ್ಲ ಬ್ಯಾಕ್ಲಾಗ್. 6% ಬ್ಯಾಕ್ಲಾಗ್ ಇಟ್ಟಿದೀವಲ್ರಿ. ಪೋಸ್ಟ್ ಒಂದು ಇನ್ನೇನಾದ್ರು ಹೇಳ ಮಾದೇವಪ್ಪ, ನೀನು ಸಮಾಜ ಕಲ್ಯಾಣ ಸಚಿವ. ಈ ಪೋಸ್ಟ್ ಫಿಗರ್ಸ್ ಒಂದು ಹೇಳ್ಬಿಡಿ. 56,430. ಇದೊಂದು ಹೇಳ್ಬಿಡಿ. ಎಲ್ಲ ಇಲ್ಲಿ 27 ಫೆಬ್ರವರಿನಲ್ಲಿ ನೋಟಿಫಿಕೇಶನ್ ಮಾಡಿದ್ದೆಲ್ಲ ಈಗ ಮತ್ತೆ ನಾವು ಅದನ್ನ ವಿತ್ಡ್ರಾ ಮಾಡಿ ಅದನ್ನ ಹೇಳ್ದೆ ನಾನು ಹೇಳ್ದೆ ರೋಸ್ಟರ್ ಅಳವಡಿಸ್ಕೊಂಡು ಮಾದೇವಪ್ಪ ಸೋಷಿಯಲ್ ವೆಲ್ಫೇರ್ ಮಿನಿಸ್ಟರ್ ವಿಲ್ ಕಂಟಿನ್ಯೂ. 56,432. ನಾವು ನೋಡ್ರಿ, ಬಿಕಾಸ್ ಆಫ್ ದಿಸ್ ಇಂಟರ್ನಲ್ ರಿಸರ್ವೇಶನ್ ಸ್ವಲ್ಪ ನಿಧಾನ ಆಯಿತು. ಅದರ್ವೈಸ್ ನಾವು ಎಲ್ಲರೂ ಭರ್ತಿ ಮಾಡ್ತೀವಿ ಅಂತ ಹೇಳಿರೋದು, ಹಂತವಾಗಿ ಭರ್ತಿ ಮಾಡ್ತೀವಿ. ಸ್ಟಾರ್ಟ್ ಆಗಿದೆಯಪ್ಪ. ಈಗ ಪ್ರೋಸೆಸ್ ಸ್ಟಾರ್ಟ್ ಆಗಿದೆ. ನೆಕ್ಸ್ಟ್ ಇಯರ್ ಇನ್ನೂ ಜಾಸ್ತಿ ಮಾಡ್ತೀವಿ, ಅದ್ರ ವರ್ಷ ಇನ್ನೂ ಜಾಸ್ತಿ ಮಾಡ್ತೀವಿ. ನಾವು ಈಗ ಇನ್ನ 3 ವರ್ಷ ತುಂಬೇ ಇಲ್ಲ ನಮ್ದು. ಇನ್ನು ಈಗ ಡಿಸಿಷನ್ ಆಯ್ತಲ್ಲ, ಈಗ ಇಲ್ಲಿಂದ ಶುರು ಮಾಡ್ತೀವಿ ಅಂತ. ಆಮೇಲೆ ನಮ್ಮ ಪಕ್ಷದ ನಿಲುವು ಸಮಪಾಲು ಸಮಬಾಳು ಅಂತಕ್ಕಂಥದ್ದು. ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ, ಸಾಮಾಜಿಕ ನ್ಯಾಯಕ್ಕೆ ಬದ್ಧವಾಗಿರ್ತಕ್ಕಂಥ ಪಕ್ಷ. ಯಾರಿಗೂ ಅನ್ಯಾಯ ಆಗಬಾರ್ದು. ಅದಕ್ಕೋಸ್ಕರನೇ ಸ್ವಲ್ಪ ವಿಳಂಬ ಆಯಿತು. ವಿಳಂಬ ಆದರೂ ಕೂಡ ಒಂದು ಐತಿಹಾಸಿಕವಾದಂಥ ತೀರ್ಮಾನವನ್ನು ಮಾಡಿದ್ದೀವಿ. ಒಳ ಮೀಸಲಾತಿ ಸಮಸ್ಯೆ ಇದೆಯಲ್ಲ, ಇದಕ್ಕೆ ಪರಿಹಾರವನ್ನು ಕಂಡುಹಿಡಿತಕ್ಕಂಥ ಕೆಲಸವನ್ನು ಮಾಡಿದ್ದೀವಿ. ಕೊಟ್ಟ ಮಾತನ್ನು ಉಳಿಸ್ಕೊಂಡಿದ್ದೀವಿ ಅಂತ ನಾನು ಭಾವಿಸ್ಕೊಂಡಿದ್ದೀನಿ. ಒಪ್ಕೊಳ್ತೇವೆ. ಯಾಕಂದ್ರೆ ಎಲ್ಲ ಮಿನಿಸ್ಟ್ರಿಗಳು ಕೂಡ ಒಕ್ಕೂರಲಿಂದ ಒಪ್ಕೊಂಡಿರೋದ್ರಿಂದ ದಲಿತ ಸಂಘಟನೆಗಳು ಕೂಡ ಒಪ್ಕೊಳ್ತವೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಎಲ್ಲ ದಲಿತ ಸಂಘಟನೆಗಳನ್ನು ಕೇಳಿದ್ದೀವಿ.